ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ GS ಶಿವರುದ್ರಪ್ಪನವರ ಮುಂದುವರಿದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಕಳೆದ ತರಗತಿಯಲ್ಲಿ ಅಧ್ಯಾಯ 1 ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅನ್ನುವಂಥದ್ದನ್ನು ಮಾಡಿಕೊಟ್ಟಿದ್ದೆ. ಈಗ ನಾವು ಅಧ್ಯಾಯ 2ಕ್ಕೆ ಹೋಗ್ತಾ ಇದ್ದೀವಿ. ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳು ಅಂತ ಹೇಳಿ ಅಧ್ಯಾಯ 2 ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪುಸ್ತಕ ಬಹಳ ಉಪಯುಕ್ತ. ಯಾಕೆ ಅಂದರೆ PSTR, GPSTR, ಹಾಗೆ HSTR, PU ಲೆಕ್ಚರರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಈ ಪುಸ್ತಕ ಬಹಳ ಉಪಯುಕ್ತ ಆಗಿದೆ. ಏಕೆ ಅಂದರೆ ಇದರಲ್ಲಿ ಸುಮಾರು ಪ್ರಶ್ನೆಗಳಾಗಿರೋದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ಈ ಪುಸ್ತಕವನ್ನು ತಗೊಂಡು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಒಂದೊಂದು ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇದರಲ್ಲಿರೋದ್ರಿಂದ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳಿವೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇದನ್ನು ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಅಧ್ಯಾಯ 2ಕ್ಕೆ ಬರೋಣ. ಅಧ್ಯಾಯ 2ಕ್ಕೆ ಬಂದರೆ ಕನ್ನಡ ಒಂದು ಸಾಹಿತ್ಯದ ಮುಖ್ಯ ಪ್ರೇರಣೆ ಅಂತ ಹೇಳಿ ನಾವು ಅಧ್ಯಾಯ 2 ನೋಡ್ತಾ ಹೋಗೋಣ. ಈಗ ಅಧ್ಯಾಯ 2 ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಏನೇನು ಬರುತ್ತೆ ಈ ಮುಖ್ಯ ಪ್ರೇರಣೆಗಳಲ್ಲಿ ಅಂತ ನಾವು ನೋಡೋದಾದರೆ, ಕಾಲದಿಂದ ಕಾಲಕ್ಕೆ ಈ ಹಳೆಯ ರೂಪಗಳನ್ನು ನಿಧಾನವಾಗಿ ಕಳ್ಚ್ಕೊಳ್ತಾ ಹೊಸ ರೂಪಗಳನ್ನು ತೊಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆ ಹೊಸ ರೂಪಗಳು ಬರ್ತಾ ಸಮೃದ್ಧವಾಗಿ ಬೆಳೆದಿರುವ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವು ಪ್ರೇರಣೆಗಳು ಬಂದಿದ್ದಾವೆ. ಅವು ಯಾವ್ಯಾವು ಅಂತ ನಾವು ನೋಡ್ತಾ ಬರೋದಾದರೆ, ನಮ್ಮ ಕವಿಗಳು ಹುಟ್ಟಿ ಬೆಳೆದ ಪರಿಸರದಲ್ಲಿದ್ದಂತಹ ನಮ್ಮ ಕವಿಗಳ ಶ್ರದ್ಧೆಯಿಂದ ಒಪ್ಕೊಂಡಂತಹ ಕೆಲವು ಮತಧರ್ಮಗಳು, ಮತ್ತು ಕವಿಗಳಿಗೆ ಉದ್ದಕ್ಕೂ ಆಶ್ರಯ ನೀಡಿದಂತಹ ಪ್ರೋತ್ಸಾಹವನ್ನು ಒದಗಿಸಿದಂಥ ರಾಜಮನೆತನಗಳು. ಮೂರನೇದು, ನಮ್ಮ ಕವಿಗಳಿಗೆ ಸಾಹಿತ್ಯದ ಆರಂಭ ಕಾಲದಿಂದಲೂ ಹಿನ್ನೆಲೆಯಾಗಿದ್ದುಕೊಂಡು ಅವರ ಕೃತಿಗಳ ವಸ್ತು ಹಾಗೂ ಭಾಷೆಯ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರಿದಂಥ ಸಂಸ್ಕೃತ ಸಾಹಿತ್ಯ ಪರಂಪರೆ. ನಮಗೆ ಇಲ್ಲಿ 3 ರೀತಿಯಲ್ಲಿ ಕನ್ನಡ ಸಾಹಿತ್ಯ ಅನ್ನುವಂಥದ್ದಕ್ಕೆ ಪ್ರೇರಣೆ ದೊರೆತಿದೆ. ಒಂದು, ಕನ್ನಡ ಕವಿಗಳು ಹುಟ್ಟಿ ಬೆಳೆದಂತಹ ಪರಿಸರದ ಧರ್ಮ ಮತ್ತು ಮತ. ಎರಡನೇದು, ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಂತಹ ರಾಜರ ಆಶ್ರಯಗಳು. ಮೂರನೇದು, ಆ ಕೃತಿಗಳ ಮೇಲೆ ಪ್ರಭಾವ ಬೀರಿದಂಥ ಸಂಸ್ಕೃತದ ಸಾಹಿತ್ಯ ಪರಂಪರೆ. ಈ 3 ಕೂಡ ಕನ್ನಡ ಕವಿಗಳಿಗೆ ಒಂದು ರೀತಿಯ ಪ್ರೇರಣೆ ಆಗಿದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ಒಂದು ಬಗೆಯ ಆತಂಕವನ್ನು ಒಡ್ಡಿದಂಥವು ಸವಾಲುಗಳಾಗಿಯೂ ಕೂಡ ಪರಿಣಮಿಸಿವೆ. ನಮ್ಮ ಕವಿಗಳು ಈ 3ರ ಬಗೆಗೆ ಉದ್ದಕ್ಕೂ ತೋರಿದ ಪ್ರಕ್ರಿಯೆಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಲೇ ನಾವು ಹೇಳ್ಬೋದಾಗಿದೆ. ಇಲ್ಲಿ ಧರ್ಮವೇ ಜೀವನದ ಉಸಿರು ಅಂತ ಹೇಳಲಾದಂತಹ ಭಾರತದಲ್ಲಿ ಎಲ್ಲ ಕಾವ್ಯ ಕಲೆಗಳ ಮೂಲ ಸ್ಫೂರ್ತಿ ಧರ್ಮನೇ ಆಗಿತ್ತು. ಈ ಮಾತು ಕರ್ನಾಟಕದ ಸಾಹಿತ್ಯ ಕಲೆಗಳಿಗೂ ಯಥಾವತ್ತಾಗಿ ಅನ್ವಯಿಸುತ್ತೆ. ಇಲ್ಲಿ ಧರ್ಮ ಎಂಬ ಮಾತಿಗೆ ಮತಧರ್ಮಗಳು ಎಂಬ ಅರ್ಥವನ್ನಿಟ್ಟುಕೊಂಡು ವಿಚಾರ ಮಾಡಲಾಗಿದೆ ಅಂತ ಹೇಳ್ತಾರೆ. ಕನ್ನಡದ ಮೊದಲ ಗ್ರಂಥ ಅಂತ ನಾವು ಒಪ್ಕೊಳ್ಳಲಾದಂತಹ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಹೇಳ್ತಾನೆ ಕವಿರಾಜ ಮಾರ್ಗ. ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಮಂ ಅಂತ ಹೇಳ್ತಾನೆ. ಇದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಚಿನ್ನದಂತಹ ಮಾತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಜವಾದಂತಹ ಐಶ್ವರ್ಯ ಅಂದರೆ ಪರ ವಿಚಾರಗಳನ್ನು ಪರಧರ್ಮಗಳನ್ನು ಸಹಿಸ್ಕೊಳ್ಳುವಂಥದ್ದು, ಮತ್ತು ಆ ಧರ್ಮಗಳನ್ನು ಸಹಿಸ್ಕೊಳ್ಳುವಂಥದ್ದೇ ನಿಜವಾದಂಥ ಸಂಪತ್ತು ಅಂತ ಹೇಳಿದ್ದಾನೆ. ಇಲ್ಲಿ ಕನ್ನಡ ನಾಡು ಧರ್ಮಗಳ ವಿಚಾರದ ಉದ್ದಕ್ಕೂ ತಾಳಿದ ನಿಲುವಿಗೆ ಬರೆದ ಒಂದು ವ್ಯಾಖ್ಯಾನದ ರೀತಿಯಲ್ಲಿ ಈ ಒಂದು ಸಾಲಿದೆ ಅಂತ ಹೇಳ್ಬೋದು. ಇದು ನಿಮಗೆ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಮಂ ಅನ್ನುವಂತಹ ಸಾಲು ಯಾವ ಕೃತಿನಲ್ಲಿ ಬಂದಿದೆ ಅಂತ ಕೇಳ್ಬೋದು, ಅಥವಾ ಯಾರು ಹೇಳಿದ್ದಾರೆ ಅಂತ ಕೇಳ್ಬೋದು. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳಿರುವಂತಹ ಒಂದು ಸಾಲು ಇದು. ಕರ್ನಾಟಕದ ಸಂಸ್ಕೃತಿಯ ವೈಶಿಷ್ಟ್ಯ ಅಂದರೆ ಅದರ ಧರ್ಮ ಸಹಿಷ್ಣುತೆ ಅಂತ ಹೇಳಲಾಗುತ್ತೆ. ಕನ್ನಡ ನಾಡು ಅನೇಕ ಧರ್ಮಗಳಿಗೆ ನೆಲೆ ಆದ್ರಿಂದ ಎಲ್ಲ ಧರ್ಮಗಳ ಜೊತೆಗೂಡಿ ವರ್ಧಿಸುವಂತಹ ಅವಕಾಶ ಕೂಡ ಉದ್ದಕ್ಕೂ ಸಿಕ್ಕಿದೆ ಅಂತ ಹೇಳಲಾಗಿದೆ. ಇಲ್ಲಿ ಜೈನ, ವೀರಶೈವ, ವೈಷ್ಣವ ಧರ್ಮಗಳನ್ನು ನಾವು ಗುರುತಿಸಲಾಗುತ್ತೆ. ಪ್ರಮುಖವಾದಂಥ ಮುಖ್ಯ ಧರ್ಮಗಳಲ್ಲಿ ಜೈನ, ವೀರಶೈವ, ವೈಷ್ಣವ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನಕ್ಕೆ ಅಳವಡಿಸೋದಕ್ಕೆ ಮುಂಚೆ ಮತಧರ್ಮಗಳ ಮೇಲಿನ ಜೈನ ಸಾಹಿತ್ಯ, ವೀರಶೈವ ಸಾಹಿತ್ಯ, ವೈಷ್ಣವ ಸಾಹಿತ್ಯ ಅಂತ ವಿಭಾಗಿಸಿ ನೋಡುವ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಹೆಚ್ಚು ಕಡಿಮೆ ಈ ಅನುಕ್ರಮದಲ್ಲಿ ಆಯಾ ಮತಧರ್ಮಗಳು ಕರ್ನಾಟಕದಲ್ಲಿ ಉತ್ಕೃಷ್ಟವಾಗಿ ಅಂದಂದಿನ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆಗಳಾಗಿರೋದು ಕೂಡ ನಿಜ ಅಂತ ನಾವು ಹೇಳ್ಬೋದಾಗಿದೆ.
ಇಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮವೂ ಇತ್ತು ಅಂತ ಹೇಳಲಾಗತ್ತೆ. ಒಂದು ಕಾಲಕ್ಕೆ ಬೌದ್ಧ ಧರ್ಮದ ಸಾಹಿತ್ಯವೂ ಕೂಡ ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳಲಾಗತ್ತೆ. ಈ ಬೌದ್ಧ ಸಾಹಿತ್ಯ ಒಂದು ಇದ್ದಿರಬೇಕು ಅಂತ ಹೇಳಿದವರು ಯಾರು ಅಂದರೆ TS ವೆಂಕಣ್ಣಯ್ಯನವರು. ಇವ್ರ ಬಗ್ಗೆ ಪ್ರಶ್ನೆ ಆಗಿದೆ. ಕರ್ನಾಟಕದಲ್ಲಿ ಬೌದ್ಧ ಸಾಹಿತ್ಯವೂ ಇತ್ತು, ಬೌದ್ಧರೇ ಆದಿಕವಿಗಳು ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ TS ವೆಂಕಣ್ಣಯ್ಯನವರು. ಕರ್ನಾಟಕಕ್ಕೆ ಬೌದ್ಧ ಧರ್ಮ ಕ್ರಿಸ್ತಪೂರ್ವ 3ನೇ ಶತಮಾನದಂದು ಕಾಲಿಟ್ಟಿರುತ್ತೆ. ಸುಮಾರು 12ನೇ ಶತಮಾನದವರೆಗೆ ಅಂದರೆ 1,500 ವರ್ಷಕ್ಕೂ ಮೀರಿದ ಕಾಲದಲ್ಲಿ ಅದು ಕರ್ನಾಟಕದಲ್ಲಿರುತ್ತೆ. ನಾವು ಸಾಮ್ರಾಟ ಅಶೋಕ ಅಂತ ಏನು ಹೇಳ್ತೀವಿ, ಆತ ಮತ ಪ್ರಚಾರಕ್ಕೋಸ್ಕರ ಧರ್ಮ ಬೋಧಕರನ್ನ ನಮ್ಮ ಕರ್ನಾಟಕದ ವನವಾಸಿ ಮತ್ತು ಮಹಿಷಮಂಡಲ ಅಂದರೆ ಮೈಸೂರು, ಆತನ ಮಕ್ಕಳನ್ನ ಕೂಡ ಕಳಿಸ್ಕೊಟ್ಟಿದ್ದ ಆತ ಧರ್ಮ ಪ್ರಚೋದನೆಗೆ ಅಂತ ಹೇಳಲಾಗುತ್ತೆ. ಕರ್ನಾಟಕದಲ್ಲಿ ದೊರಕಿರುವ ಆತನ ಶಾಸನಗಳಲ್ಲಿ 6 ಶಾಸನಗಳಲ್ಲಿ ಆತನ ಶಾಸನಗಳು 14ಕ್ಕಿಂತ ಹೆಚ್ಚು ದೊರೆತಿದ್ದಾವೆ. ಇಲ್ಲಿ 6 ಶಾಸನಗಳಲ್ಲಿ ಬಳ್ಳಿಗಾವೆ, ಬನವಾಸಿ, ಕೋಳಿವಾಡ ಮುಂತಾದ ಕಡೆಗಳಲ್ಲಿ ಬೌದ್ಧ ಸ್ಮಾರಕಗಳು ಮತ್ತಿತರ ಸಾಕ್ಷ್ಯಗಳು ನಮಗೆ ದೊರೆತಿದ್ದಾವೆ. ಬಹುಕಾಲ ಬೌದ್ಧ ಧರ್ಮವಿತ್ತು ಅನ್ನೋದಕ್ಕೆ ಇವು ನಮಗೆ ಸಾಕ್ಷಿಯಾಗಿವೆ. ಆದರೆ ಬೌದ್ಧ ಮತಾನುಯಾಯಿಗಳು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಮಾತ್ರ ನಮಗೆ ಯಾವುದೇ ರೀತಿಯ ಆಧಾರಗಳು ಸಿಕ್ಕಿಲ್ಲ. ಕನ್ನಡದಲ್ಲಿ ಕೃತಿ ರಚನೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಅವರು ರಚಿಸಿರುವಂಥ ಯಾವ ಕೃತಿಗಳು ನಮಗೆ ದೊರಕಿಲ್ಲದೆ ಇರೋದ್ರಿಂದ ಕನ್ನಡದಲ್ಲಿ ಬೌದ್ಧ ಧರ್ಮ ಎಂದು ಬಹುಸಂಖ್ಯಾತರ ಮತವಾಗಿಲ್ಲದಿದ್ದ ಕಾರಣದಿಂದಲೂ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯ ಒಂದು ಇತ್ತೆಂದು ಹೇಳೋದು ಬರೀ ಊಹೆಯ ಮಾತಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಆಧಾರ ಇಲ್ಲ ನಮಗೆ. 5ನೇ ಶತಮಾನದ ಹೊತ್ತಿಗೆ ಪ್ರಬಲವಾಗುತ್ತಿದ್ದ ಜೈನ ಧರ್ಮದ ಜೊತೆಗೆ ಹೋರಾಟದಲ್ಲಿ ತೊಡಗಿದ ಈ ಬೌದ್ಧ ಧರ್ಮ ಮುಂದೆ ಶೈವ ವೈಷ್ಣವ ಧರ್ಮಗಳ ಪ್ರಭಾವದಿಂದ 13-14ನೇ ಶತಮಾನದ ಹೊತ್ತಿಗೆ ಕರ್ನಾಟಕದಲ್ಲಿ ಅದು ಹೆಸರಿಲ್ಲದಂತೆ ಅದು ನಶಿಸಿ ಹೋಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ತನ್ನ ಅಭಿವ್ಯಕ್ತಿಯ ಕೃತಿಗಳಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದಾಗಿದೆ. TS ವೆಂಕಣ್ಣಯ್ಯನವರು ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಇತರ ಲೇಖನಗಳು ಅನ್ನೋದರಲ್ಲಿ ಬೌದ್ಧರೇ ಕನ್ನಡದ ಆದಿಕವಿಗಳು ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅದು ತುಂಬ ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಯಾರು ಅಂದರೆ TS ವೆಂಕಣ್ಣಯ್ಯ ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇನ್ನು ಆಧುನಿಕ ಕಾಲವನ್ನು ಹೊರತುಪಡಿಸಿದ್ರೆ ಉದ್ದಕ್ಕೂ ಜೈನ, ವೀರಶೈವ, ವೈಷ್ಣವ ಧರ್ಮಗಳು ಕನ್ನಡ ಸಾಹಿತ್ಯದ ಪ್ರೇರಕ ಶಕ್ತಿಗಳಾಗಿವೆ. ಕನ್ನಡ ಸಾಹಿತ್ಯದ ಮಟ್ಟಿಗೆ ಜೈನರೇ ಸಾಹಿತ್ಯದಲ್ಲಿ ಸಮೃದ್ಧಿಯನ್ನು ತಂದಂಥ ಮೊದಲಿಗರು. ಇದು ಮೊದಲನೇ ಘಟ್ಟ. ಕನ್ನಡ ಕಾವ್ಯಗಳು ಕಣ್ಣಿಗೆ ಬೀಳೋಕ್ಕೆ ಮುಂಚೆನೇ ಜೈನ ಮತ ಪ್ರಚಾರಣೆ ಕನ್ನಡ ದೇಶದಲ್ಲಿ ನಡೆದು ಅನೇಕ ರಾಜವಂಶಗಳ ಆಶ್ರಯದಲ್ಲಿ ಜೈನ ಕವಿಗಳು ಉತ್ತಮ ಕಾವ್ಯ ರಚಿಸಿರೋದನ್ನು ನಾವು ನೋಡ್ತೀವಿ. ಅದರಲ್ಲೂ ತೀರ್ಥಂಕರರ ಚರಿತ್ರೆಗಳು, ಪಂಪ, ಪೊನ್ನ, ರನ್ನ ಇವರೆಲ್ಲರ ಚರಿತ್ರೆಗಳನ್ನ ನಾವು ನೋಡ್ಬೋದು. ಪ್ರಸಿದ್ಧ ಪುರುಷರ ಇತಿಹಾಸಗಳು, ಜೈನ ತತ್ವಗಳು ಇವುಗಳಾಗಿರೋದನ್ನು ನಾವು ನೋಡ್ತೀವಿ. ಯಾವ ಪ್ರಕಾರದಲ್ಲಿ? ಪ್ರೌಢವಾದ ಹಳಗನ್ನಡ ಶೈಲಿಯಲ್ಲಿ ಚಂಪು ಗ್ರಂಥಗಳನ್ನು ಇವರು ವಿಸ್ತಾರವಾಗಿ ಬರೆದಿದ್ದಾರೆ. ಈ ಒಂದು ಕಾಲ 9ರಿಂದ 12ನೇ ಶತಮಾನದವರೆಗೂ ಚಾಚಿಕೊಂಡಿರುತ್ತೆ. ಈ ಶತಮಾನದ ಮಧ್ಯದಲ್ಲಿ 2ನೇ ಘಟ್ಟ ಅಂದರೆ ಅದು ವೀರಶೈವ ಮತ ಪ್ರಚಾರಣೆ. ಪ್ರಜಾಸಾಮಾನ್ಯರಲ್ಲಿ ಹೆಚ್ಚಾಗಿ ವ್ಯಾಪಿಸಿದಂತಹ ಈ ಮಹಾಚಲನದ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಗಳಾಗುತ್ತೆ. ಹಳಗನ್ನಡವನ್ನು ಹಿಮ್ಮೆಟ್ಟಿಸಿ ಹಾಗೆ ಬಳಕೆಯಲ್ಲಿದ್ದ ಹೊಸಗನ್ನಡದಲ್ಲಿ ಗ್ರಂಥ ರಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಸ್ಕೃತ ಛಂದಸ್ಸಿನ ಚಂಪು ಗ್ರಂಥಗಳ ಪ್ರಾಧಾನ್ಯತೆ ತಗ್ಗಿ ದೇಶ ವೃತ್ತಗಳು ಮತ್ತು ಆಡುಗಬ್ಬುಗಳು ಮುಂದಕ್ಕೆ ಬರ್ತವೆ. ಆದರೂ ಹಳಗನ್ನಡ ಭಾಷೆಯು ಚಂಪು ಗ್ರಂಥಗಳು ನಿಂತು ಹೋಗೋದಿಲ್ಲ. ಪ್ರೌಢ ಕವಿಗಳು ಜೈನ ಕವಿಗಳ ಸಮಾನ ಗೌರವಕ್ಕೆ ಪಾತ್ರರಾಗಬೇಕೆಂದು ಅವರ ಕ್ರಮವನ್ನೇ ಹಿಡಿತಾರೆ. ಜೈನ ಕವಿಗಳು ಮತ್ತು ವೀರಶೈವ ಕವಿಗಳ ಒಂದು ಪ್ರಾಬಲ್ಯಕ್ಕೆ ಒಳಪಟ್ಟು ಅವರ ಭಾಷೆಯನ್ನು, ಕಾವ್ಯ ರೂಪವನ್ನು, ಸಾಹಿತ್ಯ ಲಕ್ಷಣವನ್ನು ಸ್ವೀಕರಿಸ್ತಾರೆ. 3ನೇದಾಗಿ 15ನೇ ಶತಮಾನದಲ್ಲಿ ವೈಷ್ಣವ ಭಕ್ತಿ ಮಾರ್ಗ ಪ್ರಚಾರಕ್ಕೆ ಬರುತ್ತೆ. ಇದು ಭಾಷೆಯನ್ನು ಕಾವ್ಯ ಸ್ವರೂಪದಲ್ಲಿ ವೀರಶೈವರ ಮೇಲ್ಪಂಕ್ತಿಯಲ್ಲಿ ಹಿಂಬಾಲಿಸುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಇತಿಹಾಸ ಪುರಾಣಗಳು ಕೂಡ ಪ್ರತಿಪಾದಿಸಿದೆ. ಒಳೆ ಬಂದು ಒಳೆ ಇಳಿದು ಹೋದಂತೆ ಕನ್ನಡ ಸಾಹಿತ್ಯದಲ್ಲಿ ಈ ಜೈನ, ವೀರಶೈವ, ಬ್ರಾಹ್ಮಣ ಸಾಹಿತ್ಯಗಳು ಒಮ್ಮೆ ಅತಿ ಅಭ್ಯುದಯದ ಸ್ಥಿತಿಯಲ್ಲಿದ್ದು ಒಮ್ಮೆ ಕ್ಷೀಣ ದಿಸೆಯತ್ತ ಹೋಗಿರೋದು. ಅಂದರೆ ಇರುತ್ತಾ ಹಳೆಯ ನೀರು ಹೊಸ ನೀರು ಬೆರೆದುಕೊಂಡ ರೀತಿಯಲ್ಲಿ ಹೋಗಿದೆ ಅಂತ ಹೇಳ್ಬೋದು. ಈಗ ಇಂದಿನ ಸಾಹಿತ್ಯ ವಸ್ತುಗಳನ್ನು ಪಟ್ಟಿ ಹಾಕಿದ್ರೆ ಧರ್ಮ, ತತ್ವ, ನೀತಿ ಪ್ರಚಾರಕಗಳು ನಾವು ಇಲ್ಲಿ ನೋಡ್ಬೋದಾಗಿದೆ. ಸರಳವಾದಂತಹ ಸಾಹಿತ್ಯ ಇರೋದು ಜನರ ಶ್ರೇಯಸ್ಸನ್ನು ಸಾಧಿಸೋದಕ್ಕೆ. ಇದು ಪಾಪ, ಇದು ಪುಣ್ಯ, ಇದು ಹಿತ, ಇದು ಅಹಿತ ಎನ್ನುವಂಥದ್ದನ್ನು ತಿಳಿ ಹೇಳೋದಕ್ಕೆ. ಒಟ್ಟಿನಲ್ಲಿ ಪುರುಷಾರ್ಥ ಪ್ರಾಪ್ತಿಗೋಸ್ಕರ ಕಾವ್ಯವನ್ನು ಓದೋದ್ರಿಂದ ಜನಕ್ಕೆ ಪಾಪ ಪರಿಹಾರವಾಗುತ್ತೆ, ಪುಣ್ಯ ಸಿದ್ಧಿಸುತ್ತೆ ಅನ್ನುವಂಥದ್ದು ಕೂಡ ಈ ಕೃತಿಗಳಲ್ಲಿ ಇತ್ತು.
ಧರ್ಮವೊಂದೇ ಕವಿಗಳ ಕಾವ್ಯದ ವಸ್ತುವಾದದ್ದು ಆಶ್ಚರ್ಯ ಏನಲ್ಲ. ಬರೀ ಕಾವ್ಯಗಳಿಂದ ಯಾಕೆ, ಶಾಸ್ತ್ರಗಳಿಂದಲೂ ಮೋಕ್ಷವನ್ನು ಸಂಪಾದನೆ ಮಾಡ್ಕೊಂಡಂಥದ್ದಿದೆ. ನಮ್ಮ ಕನ್ನಡದಲ್ಲಿ ಶಬ್ದಮಣಿ ದರ್ಪಣ ಅನ್ನುವಂಥ ವ್ಯಾಕರಣ ಗ್ರಂಥವನ್ನು ಬರೆದಂತಹ ಕೇಶಿರಾಜ ತನ್ನ ವ್ಯಾಕರಣವನ್ನು ಓದುವವರಿಗೆ ಆಕಾಂಕ್ಷಿಪ ಮುಕ್ತಿ ಯಕ್ಕುಂ ಅಂತ ಹೇಳಿದ್ದಾನೆ. ಓದುವಂಥವ್ರಿಗೆ ಆ ಒಂದು ಕೃತಿ ಮುಕ್ತಿ ಕೊಡುತ್ತೆ ಅಂತ ಕೂಡ ಹೇಳಿದ್ದಾನೆ. ಕಾವ್ಯದ ಉದ್ದೇಶವೇ ಧರ್ಮದ ಉದ್ದೇಶ ಆದಾಗ ಸಾಹಿತ್ಯ ಅನ್ನೋದು ಧರ್ಮ ಪ್ರಸಾರ ಹಾಗೂ ಧರ್ಮ ಪ್ರಚಾರದ ಮಾಧ್ಯಮವಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಜೈನ, ವೀರಶೈವ, ವೈಷ್ಣವ ಈ ಮೂರೂ ಧರ್ಮದ ಕವಿಗಳು ಉದ್ದಕ್ಕೂ ತಮ್ಮ ಉದ್ದೇಶದಿಂದ ಕೃತಿಯನ್ನು ಬರೆದಿದ್ದಾರೆ. ತಮ್ಮ ಕೃತಿಗಳಲ್ಲಿ ವಿಷಯವನ್ನು ಹೇಳ್ಕೊಳ್ಳುವಾಗ ತಾವು ಯಾವ ಮತಧರ್ಮದವರು ಎಂಬ ವಿಷಯವನ್ನು, ಆಯಾ ಧರ್ಮಗಳ ವಿಚಾರದಲ್ಲಿ ತಮಗಿರುವ ಒಲವು ನಿಲುವುಗಳನ್ನು ಹೇಳ್ಕೊಂಡಿದ್ದಾರೆ. ಕೆಲವು ವೇಳೆ ಈ ಸಂಗತಿಯನ್ನು ಹೇಳದೆ ಬಿಟ್ಟಿರುವಂಥ ಕವಿಗಳು ಕೂಡ ಇದ್ದಾರೆ. ಮತ್ತು ಕೆಲವು ಕವಿಗಳು ತಮ್ಮ ಇಷ್ಟ ದೇವತಾ ಸ್ತುತಿಗಳನ್ನು ಮಾಡಿದ್ದಾರೆ. ಮತ್ತು ಮತೀಯ ಅಂಶಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಯಾವ ಮತ ಧರ್ಮಕ್ಕೆ ಸೇರಿದವರು ಅಂತ ಗೊತ್ತು ಮಾಡುವಂತಹ ರೀತಿಯಲ್ಲಿ ಕೆಲವು ಅಂಶಗಳನ್ನು ಅವ್ರು ನೀಡಿದ್ದಾರೆ. ಹಾಗೆ ಮತ ಧರ್ಮದ ಪರವಾದ ಧೋರಣೆಯಿಂದ ಹೊರತಾಗಿರಲು ಸಾಧ್ಯ ಆಗಿರೋದಿಲ್ಲ. ಅಷ್ಟರ ಮಟ್ಟಿಗೆ ಆಯಾ ಕವಿಗಳು ಅಂದಂದಿನ ಮತಧರ್ಮಗಳಿಂದ ಬದ್ಧರಾಗಿದ್ದರು ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಇನ್ನು ಜೈನ ಕವಿಗಳು ಭವ್ಯಲೋಕ ಪ್ರದವಾದ ಜೈನ ಪುರಾಣಗಳನ್ನು, ವೈಷ್ಣವರು ವಿಷ್ಣು ಪರವಾದ ಕೀರ್ತನೆ ಕಾವ್ಯ ಪುರಾಣಗಳನ್ನು ಬರೆದಿದ್ದಾರೆ. ಇಲ್ಲಿ ನಾವು ಶ್ರದ್ಧೆಯನ್ನು ಪ್ರಕಟಿಸೋದ್ರ ಜೊತೆಗೆ ಧರ್ಮವನ್ನು ಪ್ರಚಾರ ಮಾಡುವ ಕರ್ತವ್ಯವನ್ನು ಕೂಡ ಈ ಕವಿಗಳು ಬದ್ಧರಾಗಿದ್ದರು ಅಂತ ಹೇಳಲಾಗುತ್ತೆ. ನಾವು 10ನೇ ಶತಮಾನದ ಕವಿಗಳನ್ನು ನೋಡೋದಾದರೆ ಪಂಪ ಆದಿಪುರಾಣ ಅನ್ನುವಂಥ ಒಂದು ಜೈನ ಧಾರ್ಮಿಕ ಕೃತಿಯನ್ನು ಬರೀತಾನೆ. ಅದ್ರ ಜೊತೆಗೆ ಅವನು ವಿಕ್ರಮಾರ್ಜುನ ವಿಜಯ ಎಂಬ ಲೌಕಿಕ ಕೃತಿಯನ್ನು ಬರೆದಿದ್ದಾನೆ. ವೆರಿ ಇಂಪಾರ್ಟೆಂಟ್ ಪಂಪನ ಕೃತಿಗಳು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ಇಲ್ಲಿ ಆದಿಪುರಾಣ ಧಾರ್ಮಿಕ ಕೃತಿ ಆದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕೃತಿ ಆಗುತ್ತೆ. ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಮತ್ತೊಂದು ಹೆಸರು ಕೂಡ ಇದೆ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪ್ರಶ್ನೆಗಳು ಆಗಿದೆ. ಇದೇ ರೀತಿಯಾಗಿ ರನ್ನ, ಪೊನ್ನ, ನೇಮಿಚಂದ್ರ ಮೊದಲಾದಂತಹ ಜೈನ ಕವಿಗಳು ಒಂದು ಧಾರ್ಮಿಕ ಕಾವ್ಯವನ್ನು, ಇನ್ನೊಂದು ಲೌಕಿಕ ಕಾವ್ಯವನ್ನು ಬರೆದಿರೋದನ್ನು ನಾವು ನೋಡ್ಬೋದು. ಆದರೆ ಜೈನ ಓದುಗರು ಈ ಎರಡೂ ಬಗೆಯ ಕೃತಿಗಳಿಗೆ ತೋರಿದ ಪ್ರತಿಕ್ರಿಯೆ ಮಾತ್ರ ಧರ್ಮದ ಪ್ರಭಾವವನ್ನು ಎತ್ತಿ ಹಿಡಿಯುತ್ತೆ. ಧಾರ್ಮಿಕ ಪುರಾಣಕ್ಕಿಂತ ಸಾಹಿತ್ಯದ ದೃಷ್ಟಿಯಿಂದ ಬೆಲೆಯುಳ್ಳಂಥದ್ದು ಅಂದರೆ ಲೌಕಿಕ ಕೃತಿಗಳು. ಓದುಗರು ಪ್ರತಿ ಮಾಡಿ ಉಳಿಸ್ಕೊಳ್ಳೋದ್ರಲ್ಲಿ ಎಂಥ ಉದಾಸೀನವನ್ನು ತಾಳಿದಾರಂದರೆ ಈ ದಿನ ದೊರಕುವ ಈ ಲೌಕಿಕ ಕೃತಿಗಳ ಹಸ್ತಪ್ರತಿಗಳ ಸಂಖ್ಯೆಯನ್ನು ನೋಡಿದ್ರೆ ತಿಳಿಯುತ್ತೆ. ಕೇವಲ 1 ಹಸ್ತಪ್ರತಿ, ಕೇವಲ 2 ಹಸ್ತಪ್ರತಿ, ಕೇವಲ 3 ಅಂತ ಹೇಳ್ತೀವಿ. ಯಾಕೆಂದರೆ ಧಾರ್ಮಿಕ ಕೃತಿಗಳನ್ನು ಜಾಸ್ತಿ ಅವರು ಉಳಿಸ್ಕೊಂಡಿದ್ದಾರೆ, ಅದನ್ನು ಪೂಜ್ಯ ಭಾವನೆಯಲ್ಲಿ ನೋಡಿದ್ದಾರೆ. ಆದರೆ ಲೌಕಿಕ ಕೃತಿಗಳನ್ನು ಅಷ್ಟಾಗಿ ಅವರು ಏನು ಮಾಡಿಲ್ಲ, ಅವುಗಳನ್ನು ಹಸ್ತಪ್ರತಿಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೋದು. ಈಗ ವಿಕ್ರಮಾರ್ಜುನ ವಿಜಯ ಪ್ರತಿಗಳು ಸಿಕ್ಕಿರೋದು ಕೇವಲ 3. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನಮಗೆ ಪ್ರಶ್ನೆ ಕೇಳ್ಬೋದು, ವಿಕ್ರಮಾರ್ಜುನ ವಿಜಯ ಪ್ರತಿಗಳು ಎಷ್ಟು ಸಿಕ್ಕಿದ್ದಾವೆ ಅಂತ ಕೇಳಿದಾಗ ನಾವು ಅದಕ್ಕೆ ಉತ್ತರವನ್ನು ಬರಿಬೇಕಾಗುತ್ತೆ. ನೋಡಿ, ನಮಗೆ ವಿಕ್ರಮಾರ್ಜುನ ವಿಜಯ ಪ್ರತಿಗಳು ಸಿಕ್ಕಿರೋದು ಕೇವಲ 3 ಮಾತ್ರ. ಇದನ್ನು ಪ್ರಶ್ನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ವಿಕ್ರಮಾರ್ಜುನ ವಿಜಯ ಪ್ರತಿಗಳು ಸಿಕ್ಕಿರೋದು 3. ಹಾಗೆ ರನ್ನನ ಗದಾಯುದ್ಧದ ಪ್ರತಿಗಳು ಸಿಕ್ಕಿರೋದು ಕೇವಲ 1.5. ಆದರೆ ಆದಿಪುರಾಣ ಹಾಗೂ ಅಜಿತ ಪುರಾಣದ ಪ್ರತಿಗಳು ಸಾಕಷ್ಟು ಸಿಕ್ಕಿದವಂತೆ. ಧರ್ಮ ಗ್ರಂಥಗಳಲ್ಲದೆ ನಿಜವಾದ ಕಾವ್ಯಗಳನ್ನು ಪ್ರತಿ ಮಾಡಿ ಉಳಿಸ್ಕೊಳ್ಬೇಕೆನ್ನುವ ಬಗೆಗೆ ಆಯಾ ಮತ ಧರ್ಮದವರು ತಾಳಿದ ಈ ನಿರಾಸಕ್ತಿಗೆ ಧರ್ಮದ ಪ್ರಭಾವವೇ ಕಾರಣ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಕಾವ್ಯ ಯಾವುದು, ಪುರಾಣ ಯಾವುದು ಎನ್ನುವುದು ಗೊತ್ತಿರಲಿಲ್ಲ ಅಂತ ಅಲ್ಲ. ಕಾವ್ಯಗಳಿಗಿಂತ ಪುರಾಣಗಳನ್ನೇ ಹೆಚ್ಚಾಗಿ ಜನ ಪೂಜಿಸ್ತಾ ಇದ್ರು, ಅವುಗಳನ್ನು ತಾವು ಕಾಪಾಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದಾಗಿದೆ. ಹಾಗೆ ಈ ಒಂದು ಧಾರ್ಮಿಕ ಕಾವ್ಯಗಳನ್ನು ಅಧಿಕ ಸಂಖ್ಯೆಯಲ್ಲಿ ಪ್ರತಿ ಮಾಡಿಸಿ ಭಕ್ತಾದಿಗಳಿಗೆ ದೊರಕಿಸಿಕೊಡೋದು ಒಂದು ಧಾರ್ಮಿಕ ಕರ್ತವ್ಯ ಅಂತ ನಂಬಿದ್ರಂತೆ. ನಾವು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಏನು ಹೇಳ್ತೀವಿ, ಆಕೆ ರನ್ನನಿಂದ ಅಜಿತ ಪುರಾಣ ಮತ್ತು ಅಜಿತ ಪುರಾಣವನ್ನು ಬರೆಸ್ತಾಳೆ. ಅದು ಜೈನ ಧಾರ್ಮಿಕ ಕೃತಿ. ಅದಲ್ಲದೆ ಪೊನ್ನ ಬರೆದಂಥ ಶಾಂತಿ ಪುರಾಣವನ್ನು 1000 ಪ್ರತಿ ಅಂದರೆ 1000 ಪ್ರತಿಯನ್ನು ಮಾಡಿಸಿ ಸುವರ್ಣ ಜೀನ ಪ್ರತಿಮೆಗಳನ್ನು ಅದ್ರ ಜೊತೆ ಇಟ್ಟು ದಾನ ಮಾಡ್ತಾಳಂತೆ. ಅಂದರೆ ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯ ಜೆರಾಕ್ಸು, ಪ್ರಿಂಟರು ಏನೂ ಇರಲಿಲ್ಲ ಸ್ನೇಹಿತರೆ. 1000 ಪ್ರತಿಗಳನ್ನು ಮತ್ತೆ ಬರೆಸ್ಬೇಕು ಅನ್ನೋದು ಸಾಮಾನ್ಯದ ಕೆಲಸ ಅಲ್ಲ. ಆ ಶಾಂತಿ ಪುರಾಣವನ್ನು 1000 ಪ್ರತಿ ಮಾಡಿಸಿ
ಮತ್ತು ಅದ್ರ ಜೊತೆ ಒಂದು ಚಿನ್ನದ ಜೀನ ಪ್ರತಿಮೆಯನ್ನು ಇಟ್ಟು ಅವಳು ದಾನ ಮಾಡಿದ್ಲಂತೆ. ಇದು ಧಾರ್ಮಿಕ ಕೃತಿಗಳನ್ನು ಪ್ರತಿ ಮಾಡಿಸಿ ದಾನ ಮಾಡೋದನ್ನು ಶಾಸ್ತ್ರದಾನ ಅಂತ ಕರೀತಾರಂತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಶಾಸ್ತ್ರದಾನ ಅಂತ ಅಂದರೆ ಧಾರ್ಮಿಕ ಕೃತಿಗಳನ್ನು ಪ್ರತಿ ಮಾಡಿಸಿ ಅದನ್ನು ದಾನ ಮಾಡೋದನ್ನು ಶಾಸ್ತ್ರದಾನ ಅಂತ ಕರೀತಾರಂತೆ. ಒಟ್ನಲ್ಲಿ ಜೈನ ಧರ್ಮದ ಪ್ರಮುಖ ವ್ಯಕ್ತಿಗಳು ಮತ್ತು ಓದುಗರು ಕವಿಯಾದವನ ಮೊದಲ ಕರ್ತವ್ಯ ಧಾರ್ಮಿಕ ಕಾವ್ಯ ಬರೆಯೋದು ಅಂತ ತೋರುತ್ತೆ. ಕವಿಗಳು ಸಹ ಅತ್ಯಂತ ಶ್ರದ್ಧೆಯಿಂದ ಇದನ್ನು ಒಪ್ಕೊಂಡಿದ್ದಾರೆ. ಕವಿಯಾದವನು ಮೊಟ್ಟ ಮೊದಲಿಗೆ ತಾನು ಒಪ್ಪಿಕೊಂಡ ಧರ್ಮಕ್ಕೆ ಕಾವ್ಯದ ಮುಖೇನ ಅಭಿವ್ಯಕ್ತಿಯನ್ನು ಕೊಡದೆ ಹೋದಂಥ ಸಂದರ್ಭದಲ್ಲಿ ಅವನನ್ನು ಆತನ ಕಾವ್ಯಗಳು ತಿರಸ್ಕರಿಸಿ ನೋಡಿದ ಒಂದು ನಿದರ್ಶನ ಕೂಡ ಇದೆ ಅಂತ ಹೇಳ್ತಾರೆ. ಇಲ್ಲಿ ಹರಿಹರ ಮತ್ತು ರಾಘವಾಂಕರನ್ನ ತಗೊಂಡ್ರೆ ನಾವು 12ನೇ ಶತಮಾನದಲ್ಲಿ ಇವ್ರಿಗೆ ನಡೆದ ಒಂದು ಘರ್ಷಣೆ ಇದೆ. 12ನೇ ಶತಮಾನದ ವೀರಶೈವ ಧರ್ಮದ ಉತ್ಕರ್ಷದ ಕಾಲ ಅದು. ವಚನಕಾರ ಧಾರ್ಮಿಕ ಕ್ರಾಂತಿ ನಂತರ ಬಂದ ಕವಿಗಳು ಹರಿಹರ ಹಾಗೂ ಅವನ ಸೋದರಳಿಯನಾದಂಥ ರಾಘವಾಂಕ, ಶಿವಕವಿಯಾದಂಥ ಹರಿಹರ. ಶಿವಶರಣರನ್ನ ಕುರಿತು ಕಾವ್ಯ ಬರಿಬೇಕು ಹೊರತು ಮನುಜರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರಿಬಾರ್ದು ಅಂತ ಹರಿಹರ ಹೇಳ್ತಾನೆ. ಈ ಕಾವ್ಯ ಧೋರಣೆಯನ್ನು ಎತ್ತಿ ಹಿಡಿದವನು ಹರಿಹರ. ಶಿವಶರಣರನ್ನ ಕುರಿತು ಮಾತ್ರ ಬರೆಯೋದ್ರ ಮೂಲಕ ಶಿವಪಾರಮ್ಯವನ್ನು, ಶಿವಭಕ್ತಿಯ ಮಹತ್ವವನ್ನು ಪ್ರಕಟಿಸಬೇಕು ಅನ್ನೋದು, ಧಾರ್ಮಿಕ ಕರ್ತವ್ಯದ ಕವಿ ನಿರ್ವಹಿಸಬೇಕು ಅನ್ನೋದು ಹರಿಹರನ ಉದ್ದೇಶ. ಆದರೆ ಇದೇ ಪರಿಸರದಲ್ಲಿ ಬಂದಂತಹ ಇವನ ಸೋದರಳಿಯ, ಯಾರು ಹರಿಹರನ ಸೋದರಳಿಯ ಮತ್ತು ಹರಿಹರನ ಶಿಷ್ಯ ಅಂತ ಹೇಳ್ಬೋದು, ರಾಘವಾಂಕ, ಮೊಟ್ಟ ಮೊದಲಿಗೆ ಅವನು ಹರಿಶ್ಚಂದ್ರ ಕಾವ್ಯ ಬರೀತಾನೆ. ಹರಿಶ್ಚಂದ್ರ ಕಾವ್ಯ ಯಾರ್ದು ಅಂತ ಕೇಳಿದ್ರೆ ರಾಘವಾಂಕಂದು. ಈ ಕಾವ್ಯವನ್ನು ಬರೆದು ಅರಿವಾಣದಲ್ಲಿಟ್ಟುಕೊಂಡು ರಾಘವಾಂಕ ತನ್ನ ಗುರು ಮತ್ತು ಮಾವ ಆದ ಹರಿಹರನಲ್ಲಿಗೆ ಬಂದು ಒಪ್ಪಿಸ್ಕೊಳ್ಬೇಕು ಅಂತ ಕೇಳ್ತಾನಂತೆ. ಆಗ ಹರಿಹರ ರಾಘವಾಂಕನ ಹರಿಶ್ಚಂದ್ರದ ಕಾವ್ಯವು ಶಿವನ ಅಥವಾ ಶಿವಶರಣರ ಕಥೆಯಲ್ಲ ಅಂತ ಹೇಳಿ ಆ ಕಾರಣಕ್ಕೆ ಅದನ್ನು ಏನು ಮಾಡ್ತಾನಂತೆ, ತಿರಸ್ಕರಿಸ್ಬಿಡ್ತಾನಂತೆ. ತಿರಸ್ಕರಿಸಿದ್ರಿಂದ ತನ್ನ ಎಡಗಾಲ ಪಾದುಕೆಯಿಂದ ರಾಘವಾಂಕನನ್ನು ಹೊಡಿತಾನಂತೆ. ಹೊಡೆದಾಗ ರಾಘವಾಂಕನ ಹಲ್ಲುಗಳು ಉದುರೋದೋ ಅಂತ ಹೇಳಿ ಆನಂತರ ರಾಘವಾಂಕ ಪಶ್ಚಾತ್ತಾಪ ಪಟ್ಕೊಂಡು ಹರಿಶ್ಚಂದ್ರನ ಕಾವ್ಯವನ್ನು ಮುರಿದು ಶೈವ ಕೃತಿಪಂಚಕ ಅಂದರೆ ಸಿದ್ಧರಾಮಚರಿತೆ, ಸೋಮನಾಥ ಚರಿತೆ, ವೀರೇಶ ಚರಿತೆ, ಶರಭಚರಿತೆ, ಹರಿಹರ ಮಹಾತ್ಮ ಅಂತ ಹೇಳಿ 5 ಕೃತಿಗಳನ್ನು ರಚಿಸ್ತಾನಂತೆ. ರಾಘವಾಂಕನ ಕೃತಿಗಳನ್ನು ಕೇಳ್ತಾರೆ ಸ್ನೇಹಿತರೆ: ಸಿದ್ಧರಾಮಚರಿತ್ರೆ, ಸೋಮನಾಥ ಚರಿತೆ, ವೀರೇಶ ಚರಿತೆ, ಶರಭಚರಿತೆ, ಹಾಗೇನೇನೆ ಹರಿಹರ ಮಹತ್ವೆ ಅನ್ನುವಂತಹ ಕೃತಿಗಳನ್ನು ಇಲ್ಲಿ ರಚಿಸಿರುವಂಥದ್ದನ್ನು ನಾವು ನೋಡ್ತೀವಿ. 5 ಶೈವ ಕಾವ್ಯಗಳು. ಇದರಲ್ಲಿ ಹರಿಹರ ಮಹತ್ವ ಅನ್ನೋದು ನಮಗೆ ಸಿಕ್ಕಿಲ್ಲ, ಇನ್ನು ಉಳಿದಂಥ ಕೃತಿಗಳು ದೊರೆತಿದ್ದಾವೆ. ಈ ಕಾವ್ಯಗಳನ್ನು ಬರೆದ ನಂತರದಲ್ಲಿ ಅವನು ಉದುರೋಗಿದಂಥ ಹಲ್ಲುಗಳು ಮತ್ತೆ ಉಟ್ಕೊಳ್ದಂದೆ. ಇದೊಂದು ದಂತಕಥೆ ಅಂತ ಹೇಳ್ಬೋದು. ಇದು ಬಾಯಿಂದ ಬಾಯಿಗೆ ಹರ್ಕೊಂಡು ಬಂದಿರ್ಬೋದು. ಆದರೆ ಚಿಕ್ಕನಂಜೇಶ ಅನ್ನುವಂತಹ ಕವಿ ತನ್ನ ರಾಘವಾಂಕ ಚರಿತೆಯಲ್ಲಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ರಾಘವಾಂಕ ಚರಿತೆ ಯಾರ್ದು ಅಂತ ಕೇಳಿದ್ರೆ ಚಿಕ್ಕನಂಜೇಶಂದು. ಇದು ನೆನ್ಪಿಟ್ಕೊಳ್ಳಿ. ಇದೊಂದು ಕತೆ ಎಂಬುದು ನಿಜವೇ, ಆದರೆ ಅವನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದಾನೆ. ಕತೆ ಹಿಂದಿನ ಅರ್ಥ ಏನಪ್ಪ ಅಂತ ಅಂದರೆ, ಗೊತ್ತಾ, ಎಷ್ಟು ನಿಮಿಷ ಆಗಿತ್ತು? ನಡೀತಾ